ಈ ಬಹು ಆಯಾಮದ ಬೇಗುದಿನಲ್ಲಿ ಒಂದೇನಾಗೋಯ್ತು ಅಂದ್ರೆ ನಿಜಾಮ್ ಸರ್, ನೀವು ಕಾಸ್ಟ್ ಬ್ಯಾಲೆನ್ಸ್ ಮಾಡಕ್ ಹೋದ್ರಿ. ನಿಮ್ಮ ಲಾಯಲ್ ವೋಟ್ ಬೇಸ್ ಯಾವ ಕಮ್ಯುನಿಟಿನಲ್ಲಿದೆ ಆ ಕಮ್ಯುನಿಟಿಗಳಿಗೆ ಅತಿ ಹೆಚ್ಚು ಪ್ರಾತಿನಿಧ್ಯವನ್ನ ಕೊಡೋದಕ್ಕೆ ನಿಮ್ಮ ಸ್ಟ್ರಾಟಜಿ ಇರ್ಬೋದು ನಿಮ್ಮ ಪಕ್ಷದ್ದು. ವಿ ಆರ್ ನೋಬಡಿ ಟು ಸೇ ನೋ. ನಿಮ್ಮ ಚುನಾವಣೆಗಾಗಿ ನಿಮ್ಮ ರಾಜಕೀಯಕ್ಕಾಗಿ ನೀವು ಅದನ್ನ ಮಾಡ್ತೀರಿ. ಬಟ್ ಇದರ ನಡುವೆ ಹಿರಿತನ, ಸೀನಿಯಾರಿಟಿ, ಆಕಾಂಕ್ಷೆಗಳು, ಆಸ್ಪಿರೇಷನ್ಗಳ ಸಮತೋಲನ ನೀವು ಮಾಡೋದು ಮರ್ತೋದ್ರಲ್ಲ. ಇಲ್ಲ ನೋಡಿ, ನಮ್ಮ ಪಕ್ಷ ಬಿಫೋರ್ ದಟ್ ನಮ್ಮ ಗೋವಿಂದರಾಜ್ ಅವ್ರು ಕೂತಿದ್ದಾರಲ್ಲ, ಏನೇನೋ ಹೇಳ್ತಾ ಇದ್ರು. ಫಸ್ಟ್ ಆಫ್ ಆಲ್ JDS ಅವ್ರಿಗೆ ಯಾವುದು ನೈತಿಕ ಆಧಾರ ಇಲ್ಲ ಇದರಲ್ಲಿ. ಈ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಅಲ್ಲಿ ಏನಾದ್ರೂ ಒಂದು ಟೀಕೆ ಟಿಪ್ಪಣಿ ಏನಾದ್ರು ಮಾಡೋದು. ಒಂದು ನಿಮಿಷ ಸಾಹೇಬ್ರೆ, ನೀವು ಮಾತಾಡುವಾಗ ನೋಡಿ, 20 ವರ್ಷದಲ್ಲಿ ನಾವು ನಿಮ್ಗೆ ಅಧಿಕಾರ ನಾವೇ ಕೊಟ್ಟಿರೋದು. ನಿಮ್ಮ HD ಕುಮಾರಸ್ವಾಮಿ ಮತ್ತೆ HD ದೇವೇಗೌಡರು ಯಾವುದು ಕೇಳೋದಿಲ್ಲ. 2020 ಯಡಿಯೂರಪ್ಪ ಸರ್ಕಾರ ಬಂದ ತಕ್ಷಣ ತಿಪ್ಪಾರೆಡ್ಡಿ ಎಷ್ಟು ಗಲಾಟೆ ಮಾಡಿದ್ರು, ಚಿತ್ರದುರ್ಗದಲ್ಲಿ ಶಿವನಗೌಡ ಅವರು ಎಷ್ಟು ಗಲಾಟೆ ಮಾಡಿದ್ರು, ದೇವದುರ್ಗದಲ್ಲಿ ಪಬ್ಲಿಕ್ ಅಲ್ಲಿ ಅವರು ಅಬ್ಯೂಸ್ ಮಾಡಿದ್ರು ಯಡಿಯೂರಪ್ಪ ಅವ್ರಿಗೆ. ಅದು ಇವ್ರಿಗೆ ಕಿವಿಗೆ ಬಿಡ್ಲಿಲ್ಲ. ಈಗ ಬಂದ್ಬಿಟ್ಟು ಇವಾಗ ನಮ್ಗೆ ಪಾಠ ಹೇಳೋದು ಹೇಳ್ತಾ ಇಲ್ಲ ರೀ. ನೋಡ್ರಿ, 2019 ಮತ್ತೆ 2020 ಎಕ್ಸ್ಪ್ಯಾನ್ಷನ್ ಆಗುವಾಗ ನಿಮ್ಮ ರೇಣುಕಾಚಾರ್ಯ ಅವರು ಏನೇನ್ ಹೇಳಿದ್ರು ನಿಮ್ ಬಗ್ಗೆ. ಅಬ್ಬಬ್ಬಬ್ಬ. ರಮೇಶ್ ಅವರು ಅಯ್ಯೋ ಚಿಕ್ಕೋಡಿಯಿಂದ ಶೇಖರ್ ಸದನದಲ್ಲಿ ಬಟ್ಟೆ ಹಾರ್ಕೊಂಡ್ರು, ಆಯ್ತಾ? ಅದಕ್ಕಿಂತ ದೊಡ್ಡದೇನಾಗ್ಲಿಲ್ವಲ್ಲ. ಬನ್ನಿ ಇವಾಗ ಟು ದ ಪಾಯಿಂಟ್ ಮಾತಾಡೋಣ. ಇವ್ರು ಹೇಳೋದು ಒಂದು ಬಿಜೆಪಿಯಿಂದ ಜಾಸ್ತಿ ಇವಾಗ ಇವರು ನಮ್ಮ JDS ಅವರು ಜಾಸ್ತಿ ಸಾಧ್ಯ ನಾವು ಹೇಳ್ತೀವಿ, ನಾವು ಹೇಳ್ತಾ ಕಾಸ್ಟ್ ಬ್ಯಾಲೆನ್ಸ್ ವೋಟ್ ಬ್ಯಾಂಕ್ ಪಕ್ವತೆಯಿಂದ ಪ್ರತಿನಿಧಿತ್ವ ಕೊಡೋದಕ್ಕಾಗಿ ನೀವೇನ್ ಮಾಡಿದ್ರಿ ಅಂದ್ರೆ ಜನರ ಒಂದು ಹಿರಿತನ ಏನೇನಿತ್ತು, ಆ ಹಿರಿಯರ ಆಕಾಂಕ್ಷೆಗಳೇನಿತ್ತು ಅದನ್ನ ಬದಿಗಿಟ್ಬಿಟ್ರಿ. ಹೋಗಿ ನೀವು ಪ್ರಯೋಗ ಮಾಡಕ್ ಹೋದ್ರೆ ನೋಡಿ ಏನ್ ಗೊತ್ತಾ, ಹಂಗ್ ಮಾಡಿದ್ದಕ್ಕೆ ಡಾಲರ ಇವ್ರದ್ದು. ಬಿಜೆಪಿ ಅಂದ್ರೆ ಏನ ಮಾತಾಡಿದ್ರೇನು ಡಾಲರಾನ್ ಬರೀ ವ್ಯಾಪಾರ. ಸೇವೆಗೋಸ್ಕರ ನೀವು ಬ್ಯಾಲೆನ್ಸಿಂಗ್ ಆಕ್ಟ್ ಅಲ್ಲಿ ಇಂಬ್ಯಾಲೆನ್ಸ್ ಆಗೋಗಿದ್ರೆ ನೀವು ಕ್ವೆಶ್ಚನ್ ಕರೆಕ್ಟ್ ಆಗಿದೆ. ನಾನು ಹೇಳೋದು ನಮ್ಮ ಪಕ್ಷದಲ್ಲಿ ಫಸ್ಟ್ ಪಾಯಿಂಟ್ ಸೋಷಿಯಲ್ ಜಸ್ಟಿಸ್ ಆಗ್ಬೇಕು. ಒಂದು ಖಾತೆ ವ್ಯಾಪಾರ ಮಾಡೋದು, ಅಮಿತ್ ಶಾ ವ್ಯಾಪಾರ ಮಾಡೋದು ಬಂದ್ಬಿಟ್ಟಿದ್ದಾರೆ. ಬ್ಯಾಲೆನ್ಸಿಂಗ್ ಆಕ್ಟ್ ಅಲ್ಲಿ ಇಂಬ್ಯಾಲೆನ್ಸ್ ಆಗ್ಬಿಟ್ಟಿದೆ. ಯಾವುದು ಇಂಬ್ಯಾಲೆನ್ಸ್ ಆಗಿಲ್ಲ ನೋಡಿ. ನಮ್ಮ ಪಕ್ಷದಲ್ಲಿ ಫಸ್ಟ್ ಸಿದ್ಧಾಂತ ಏನಂದ್ರೆ ಸಾಮಾಜಿಕ ನ್ಯಾಯ.
ನಾವು ಸಾಮಾಜಿಕ ನ್ಯಾಯ ಮಾಡಿದೀವಿ. ಅದರಲ್ಲಿ ಸ್ವಲ್ಪ ಜನಕ್ಕೆ ಬೇಸ್ ಸಾಮಾಜಿಕ ನ್ಯಾಯ ಅಂದ್ರೆ ನೀವು ಎಲ್ಲರಿಗೂ ಏನ್ರಿ ಮಾತಾಡಿದ್ದೀರಾ? 3 ವರ್ಷದಲ್ಲಿ ಕುಮಾರಸ್ವಾಮಿ ಅವರು ಒಂದು ಪ್ರಶ್ನೆ ಏನು ಮಾಡಕ್ಕಾಗುದಿಲ್ಲ. ಸುಮ್ನೆ ಕೇಳ್ಬೇಕಂದ್ರೆ ಕೇಳಿ ಕೂತಿರ್ತೀನಿ. ನೀವು ಬರೀ ನೀವು ವ್ಯಾಪಾರ ಮಾಡಿ ಸಾಮಾಜಿಕ ನ್ಯಾಯದ ಉದ್ದೇಶದಿಂದ ನೀವು ಮಾಡಿದ್ದೀರಿ. ಅದು ಆಗ್ತದೆ. ಮಾಡಕ್ ಹೋಗಿ ಬ್ಯಾಲೆನ್ಸ್ ಆಗೋದಿಲ್ಲ ನಿಖಿಲ್ ಅವರೇ. ಇದು ನಾರ್ಮಲ್ ಪ್ರೊಸೆಸ್ ಆಗ್ತದೆ. ಯಾರಾದ್ರೂ ಸ್ವಲ್ಪ ಬೇಜಾರು ಕೆಪಿಸಿಸಿ ಮುಂದೆ ಆಗ್ಲಿ, ಪರವಾಗಿಲ್ಲ. ದಿಸ್ ಇಸ್ ಅ ಡೆಮೋಕ್ರೆಟಿಕ್ ಪಾರ್ಟಿ. ವಿ ಡೋಂಟ್ ಫೀಲ್ ಬ್ಯಾಡ್. ಕೃಷ್ಣಪ್ಪ ಅವರು ಒಂದು 6 ಸತಿ 7 ಸತಿ ಆಗಿದ್ದಾರೆ. ಅವ್ರ ಮಗನು ಸೌತ್ ನಮ್ಮ ಬ್ಯಾಂಗ್ಳೂರ್ ವೆಸ್ಟ್ ಡಿವಿಷನ್ ಅಲ್ಲಿ ಅವರಿಬ್ರು ಬಿಟ್ರೆ ಬೇರೆ ಯಾರು ನಮ್ಮ ಶಾಸಕರು ಇಲ್ಲ. ಅಂಡ್ ದೇ ಆರ್ ಗ್ರೇಟ್ ಪೀಪಲ್. ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಅವ್ರ ಬೆಂಬಲಿಗರಿಗೆ ಅವ್ರಿಗೆ ಬೇಜಾರಾಗಿಲ್ಲ. ಅವಕಾಶ ಕೊಡ್ಲಿಲ್ಲ. ಅವ್ರಿಗೆ ಚಾನ್ಸ್ ಸಿಗ್ತದೆ. ಡೋಂಟ್ ವರಿ. ಕೃಷ್ಣಪ್ಪ ಅವ್ರ ಜೊತೆ ನಾನು ಮೊನ್ನೆ ಇದ್ದೆ. ಕೃಷ್ಣಪ್ಪ ಅವ್ರ ಹತ್ರ ನನ್ನ ಜೊತೆ ಇದ್ದೆ ಅವತ್ತು. ನಮ್ಮ ಸಂಘಟನ್ ಸೃಜನ್ ಅಭಿಯಾನದಲ್ಲಿ ಅವ್ರ ಮನೆಯಲ್ಲಿ ಅವ್ರ ಕಚೇರಿಯಲ್ಲಿ ನಾವು ಬಹಳ ಹೊತ್ತು ನಾವು ಮಾತಾಡಿದೀವಿ. ಇಸ್ ಅ ಗ್ರೇಟ್ ರೆಸ್ಪಾನ್ಸಿಬಲ್ ಲೀಡರ್. ಅವರು ಏನ್ ಹೇಳೋದು ಕೇಳೋದು ನಮ್ಮ ಹೈಕಮಾಂಡ್ ಜೊತೆ ಅವರು ಚರ್ಚೆ ನಡೀತಾ ಇದೆ. ಏನ್ ಗೊತ್ತಾ ಹೇಳಿದ್ರು? ಫಸ್ಟ್ ಬಹಳ ಯಂಗ್ ಕ್ಯಾಬಿನೆಟ್ ಮಾಡ್ತೀವಿ, ಬಹಳ ಎಕ್ಸ್ಪೆರಿಮೆಂಟಲ್ ಎಲೆಕ್ಷನ್ ಕ್ಯಾಬಿನೆಟ್. ಇದು ಆವರೇಜ್ ಏಜ್ 55 ಕಿಂತ ಕಡಿಮೆ ಇರ್ತದೆ ಅಂತೆಲ್ಲ ಹೇಳಿದ್ರಪ್ಪ. ಟೋಟಲ್ ಹೊಸ ಮುಖಗಳು ಅಂತ ಬಂದಿರೋದು 8 ಜನ. 8 ಜನ ಫಸ್ಟ್ ಟೈಮ್ ಮಿನಿಸ್ಟರ್ಸ್, 8 people. What is the average? No, age is one thing. First of all, your average age is not 55. What? Just tell no. What is the average age? It's more than 55. Let's say agree to that. Let's keep it as 55. No. Okay, let's keep it as 55. But ನಿಮ್ಮ ಎಕ್ಸ್ಪೆರಿಮೆಂಟ್ ಎಲ್ಲ ಹೋಯ್ತು? ನೀವು ಹೊಸಬ್ರಿಗೂ ಅವಕಾಶ ಕೊಡ್ಲಿಲ್ಲ. ಅತ್ಲಾಗಿ ಪೂರಾ ಎಕ್ಸ್ಪೆರಿಮೆಂಟ್ ಮಾಡಲ್ಲ. ಬಿಟ್ರೆ ಈ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿನೂ ಅರ್ಧ ದಾರಿ ನಿಂತರು. ಈ ಬ್ಯಾಲೆನ್ಸು, ಕಾಸ್ಟು, ಜಿಲ್ಲೆ ಅನ್ನೋದ್ರಲ್ಲೂ ಅರ್ಧ ದಾರಿಗೆ ನಿಂತರು. ಇದನ್ನ ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಅವರು ಅದೇ ನನಗನ್ಸಿದಾಗೆ ಅವರು ಅಂದರೆ ನಾನು ನೋಡೋ ದೃಷ್ಟಿ ಹೇಗೆ ಅಂದರೆ, ಈಗ ಯಾರು ಸೀನಿಯರ್ ಲೀಡರ್ಗಳಿಗೆ ಕೊಟ್ಟಿಲ್ಲ ಅವರೆಲ್ಲರೂ ಚುನಾವಣೆಯನ್ನು ಗೆಲ್ಲಬಹುದಾದವರು. ಅವ್ರು ಮಿನಿಸ್ಟರ್ ಆಗದೇ ಇರಲಿ, ಕಾಂಗ್ರೆಸ್ಸಲ್ಲಿ ಇರಲಿ, ಇನ್ನೊಂದು ಕಡೆಗಿಲ್ಲ, ಅವ್ರು ಎಲ್ಲಿದ್ದರೂ ಗೆಲ್ಲಬಹುದಾದಂಥವ್ರು. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಒಂದಷ್ಟು ಜನ ಸೀನಿಯರ್ಗಳನ್ನು ಹೊರಗಿಟ್ಟು, ಒಂದಷ್ಟು ಜನ ಸೀನಿಯರ್ಗಳನ್ನು ಒಳಗಡೆ ತೊಗೊಂಡು ಕ್ಯಾಬಿನೆಟ್ಗೆ, ಇನ್ನೊಂದಷ್ಟು ಜನ ಹೊಸಬ್ರನ್ನ ಕೊಟ್ಟು ಒಂದು ಮಿಕ್ಸ್ ಇದನ್ನ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಅವ್ರು ಮಾಡಿಲ್ಲ ಅಂತ ನನಗೆ ಅನಿಸ್ತಾ ಇಲ್ಲ. ಆದ್ರೆ ಆ ಮಾಡೋ ಪ್ರಯತ್ನದಲ್ಲಿ ನೀವು ಹೇಳಿದಾಗ ಒಂದು ಸ್ವಲ್ಪ ಅರ್ಧ ಯಾವುದೂ ಕಂಪ್ಲೀಟ್ ಆಗಿಲ್ಲ. ಈಗ ಉದಾಹರಣೆ ಸಾಮಾಜಿಕ ನ್ಯಾಯ ಅಂತಂದ್ರು. ಸಾಮಾಜಿಕ ನ್ಯಾಯನೂ ಪೂರ ಕೊಡೋಕ್ಕಾಗಿಲ್ಲ. ಈಗ ಮಹಿಳೆಯರಿಗೆ ಒಬ್ರಿಗೂ, ಈಗ ಇದ್ದವ್ರಿಗೊಬ್ರಿಗೂ ಯಾರೋ ತಪ್ಪಿಸ್ಬಿಟ್ರು ಅಂತಂದ್ರು. ಈಗ ಮಹಿಳೆಯರಲ್ಲಿ ಯಾರಿಗೂ ಕೊಡಬೇಕು ಅಂತ ಚರ್ಚೆ ನಡೀತಾ ಇದೆ. ಈಗ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಏನೇನು ಮಾತಾಡಿದ್ದಾರೆ ಮಹಿಳೆಯರ ಮೀಸಲಾತಿ ಬಗ್ಗೆ, ಇದ್ರ ಬಗ್ಗೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅವರು ಲಿಸ್ಟ್ ಕಳಿಸೋವಾಗ ಹಾಗಾದ್ರೆ ಒಂದ್ಸರಿನೂ ಹಾಗಾದ್ರೆ ಅವ್ರು ಯೋಚನೆ ಮಾಡಿಲ್ಲ. ಇಷ್ಟು 32 ಜನರಲ್ಲಿ ನಾವು ಒಬ್ಬರು ಮಹಿಳೆಯರಿಗೆ ಕೊಟ್ಟೇ ಇಲ್ವಲ್ಲ ಅನ್ನೋದನ್ನಾರು ಅವ್ರು ಯೋಚನೆ ಮಾಡ್ಬೋದಾಗಿತ್ತು. ಬರೀ ಒಬ್ಬರಿಗೆ ಕೊಟ್ಟಿದ್ದಾರೆ ಅಲ್ವಾ? ಅದರಲ್ಲೂ ಆಗಿಲ್ಲ. ಆಮೇಲೆ ಇನ್ನೂ ಬ್ರಾಹ್ಮಣರಿಗೆ ಕೊಟ್ಟಿಲ್ಲ, ಜೈನರಿಗೆ ಕೊಟ್ಟಿಲ್ಲ, ಅದು ಇದ್ದೇ ಇದೆ ಚರ್ಚೆಗಳು. ಸಾಮಾಜಿಕ ನ್ಯಾಯ ಅಂದರೆ ಸಮಾಜದಲ್ಲಿರೋ ಎಲ್ಲ ವರ್ಗದವರಿಗೂ ಸಲ್ಲಬೇಕಾಗಿರ್ತದೆ. ಕೆಲವು ವರ್ಗಕ್ಕೆ ಮಾತ್ರ ಸಲ್ಲಿಸ್ಬಿಟ್ಟು ಅದು ಸಾಮಾಜಿಕ ನ್ಯಾಯ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಆ ಹಿನ್ನೆಲೆಯಲ್ಲಿ ನೀವು ಹೇಳಿದಾಗೆ ಎಲ್ಲದೂ ಅರೆಬರೆ ಆಗ್ಬಿಟ್ಟಿದೆ. ಅದು ಈಗ ಇವರ ಸಮಸ್ಯೆಗೆ ಕಾರಣ ಆಗಿದೆ. ಅಲ್ಲ, ನೀವು ಹೇಳಿದ್ರಲ್ಲ ಈ ಪ್ರಾತಿನಿಧ್ಯದ ಮೂಲಕ ಸಾಮಾಜಿಕ ನ್ಯಾಯ ಕೆಲವು ಸಮುದಾಯಗಳಿಗೆ ಮಾತ್ರ ಸೀಮಿತ ಅಲ್ಲ. ಹಾಗೆ ಈ ಬ್ರಾಹ್ಮಣ ಮುಖ ಇಲ್ಲ ಅನ್ನೋದು ಒಂದು ಚರ್ಚೆಗೆ ಬಂತಪ್ಪ ಇವತ್ತು. ಹೌದು ಅಲ್ವಾ? ಯಾರು ಇಲ್ಲ ರೆಪ್ರೆಸೆಂಟೇಟಿವ್ ಅಂತ. ಯಾಕೆ ಇರಬೇಕಾಗಿಲ್ಲ. ಬಟ್ ಸಾಮಾಜಿಕ ನ್ಯಾಯ ಅನ್ನೋ ಶಬ್ದ ಬಂದಾಗ ಈಗ ಸಮಾಜದಲ್ಲಿ ಅವರು ಇದ್ದಾರೆ. ಈಗ ಮತದಾನದ ನ್ಯಾಯ ಅಂತ ತಗೊಂಡಾಗ ಬಹುತೇಕ ಪ್ರಮಾಣದಲ್ಲಿ ಈಗ ಒಂದು ನೋಷನ್, ತಿಳುವಳಿಕೆ, ಒಂದು ಏನ್ ಅನ್ಕೊಂಡಿದೀವಿ ಅಂದ್ರೆ ಬಹುತೇಕ ಎಲ್ಲ ಬಿಜೆಪಿ ವೋಟರ್ಸ್. ಯಾಕೆ ಕೊಡ್ಬೇಕು ಪ್ರಾತಿನಿಧ್ಯ? ಬಟ್ ಏನಾಗುತ್ತೆ, ಈಗ ವೋಟರ್ಸ್ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಕೂಡ ಸಾಮಾಜಿಕ ನ್ಯಾಯ ಅನ್ನೋ ವರ್ಡ್ ಯಾವಾಗ ಬರುತ್ತೆ ಅಂದ್ರೆ, ವೋಟರ್ಸ್ ಕಡಿಮೆ ಇದ್ರೂ ನಾನು ಪ್ರಾತಿನಿಧ್ಯ ಕೊಡ್ತೀನಿ, ಅದು ನ್ಯಾಯ, ಅದು ಸಾಮಾಜಿಕ ನ್ಯಾಯ. ಹೌದು, ಸಾಮಾಜಿಕ ನ್ಯಾಯ ಅಂದ್ರೆ ಅದೇನೆ. ಈಗ ಯಾಕೆ ಹಿಂದುಳಿದ ವರ್ಗದವ್ರಿಗೆ ಕೊಡ್ತೇನೆ, ಅವ್ರಿಗೆ ಅವಕಾಶಗಳು ಕಡಿಮೆ ಇದಾವೆ, ಅವ್ರಿಗೆ ಜಾಸ್ತಿ ಕೊಡಬೇಕು ಅನ್ನೋ ಕಾರಣಕ್ಕೆ ಕೊಡ್ತಾ ಇದೀವಲ್ಲ, ಅದು ಸಾಮಾಜಿಕ ನ್ಯಾಯ. ಹಾಗಾಗಿ ಈಗ ಬ್ರಾಹ್ಮಣರು ಕಡಿಮೆ ಓಡಿಸಿದ್ದಾರೆ, ಅವ್ರಿಗೆ ನಾವು ಕೊಡಲ್ಲ ಅಂದ್ರೆ ಅದು ಸಾಮಾಜಿಕ ನ್ಯಾಯ ಆಗಲ್ಲ. ಅವಾಗ ಸಾಮಾಜಿಕ ನ್ಯಾಯ ಯಾವಾಗ ಆಗುತ್ತೆ ಅಂದ್ರೆ, ಕಡಿಮೆ ಇದ್ರು ನಾನು ಅವ್ರಿಗೆ ರಿಪ್ರೆಸೆಂಟೇಷನ್ ಕೊಡ್ತೀನಿ ಅಂದ್ರೆ ಅದು ಸಾಮಾಜಿಕ ನ್ಯಾಯ ಬರೋದು ಅವಾಗ. ಸೊ ಇವು ಪ್ರಯೋಗದಲ್ಲೂ ಅರ್ಧಂಬರ್ಧ ಆಯ್ತು.
ಈ ಸಾಮಾಜಿಕ ಇನ್ನೊಂದು ನ್ಯಾಯ ಅನ್ನೋ ಏನಾಗಿದೆ? ಪ್ರಯತ್ನದಲ್ಲೂ ಅರ್ಧಂಬರ್ಧ ಆಯ್ತು. ಇನ್ನೊಂದು ಮೆಸೇಜ್ ಏನಾಗಿದೆ ಅವಾಗ ನೀವು ಕೇಳಿದ್ರೆ ಅದಕ್ಕೆ ನಾನು ಅವಾಗ ಉತ್ತರ ಕೊಟ್ಟಿರ್ಲಿಲ್ಲ. ವೀಕ್ ಆಗಿದ್ದು ಹೈಕಮಾಂಡ್ ಅಥವಾ ಸಿಎಂ regional leadership. ಇಲ್ಲಿ Local leadership. ಲೋಕಲ್ ಲೀಡರ್ ಅಂತ State ಕೇಳಿದ್ರಿ ನೀವು. ನನ್ನ ಪ್ರಕಾರ ಹೈಕಮಾಂಡೇನೆ ಅದರಲ್ಲಿ ಅವರು ಅಂದ್ರೆ ಎಲ್ಲಿ ಅವ್ರು ಫೇಲ್ ಆದ್ರು ಅಂದ್ರೆ ನಾನು ಅದನ್ನ ವಿಶ್ಲೇಷಣೆ ಮಾಡುವಾಗ ನನಗೆ ಯಾಕೆ ಅನ್ಸುತ್ತೆ ಅಂದ್ರೆ ಅವರು ಲಿಸ್ಟ್ ಅನ್ನ ಕಳಿಸ್ಕೊಟ್ರು. ಲಿಸ್ಟ್ ಅನ್ನು ಕಳಿಸ್ಕೊಟ್ಟಾಗ ಜನರ ಮನಸ್ಸಲ್ಲಿ ಲಿಸ್ಟ್ ಬಂತು, ಲಿಸ್ಟ್ ಅನ್ನ ಅನೌನ್ಸ್ ಮಾಡಿದ್ರು. ಅವಾಗ ಜನರ ಮನಸ್ಸಲ್ಲಿ ಏನು ಬರುತ್ತೆ, ಹೈಕಮಾಂಡ್ ಮಾಡಿರೋ ಲಿಸ್ಟು ಅಂತ ಬಂತು. ಸೊ ಸ್ಥಳೀಯ ನಾಯಕರಿಗೆ ಅದರ ಹೊಣೆಗಾರಿಕೆ ಇಲ್ಲ ನನ್ನ ಪ್ರಕಾರ. ಈಗ ನೇರವಾಗಿ ಅವರೇ ಅದನ್ನ ಜವಾಬ್ದಾರಿ ಹೊತ್ಕೊಂಡು